ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ಫ್ರೆಂಡ್ಸ್, ಇದೊಂದು ಒಂದು ಅಪ್ಡೇಟ್ ಏನಂತಂದರೆ, ಎಚ್ಚರಿಕೆ ಅಂತ ಅನ್ಬೋದು. ಅಪ್ಡೇಟ್ ಅನ್ನೋದಕ್ಕಿಂತ ಏನಕ್ಕಂತಂದರೆ, ನಮ್ಮ ತಿತ್ಮತಿ ಮತ್ತು ಏನು ನಮ್ಮ ಹಳ್ಳೂರು ಅಂದರೆ ಗೋಣಿಕೊಪ್ಪದಿಂದ ಯಾರೆಲ್ಲ ತಿತ್ಮತಿ ಹಾಗೆ ಹುಣಸೂರಿಗಾಗಿ ಪ್ರಯಾಣ ಮಾಡ್ತಾ ಇರ್ತಾರೆ, ಸೊ ಅವ್ರಿಗಿದೊಂದು ಇನ್ಫಾರ್ಮೇಷನ್ ವಿಡಿಯೋ. ಏನು ಅಂತಂದರೆ, ನಮ್ಮ ತಿತ್ಮತಿ ಕಾಡಲ್ಲಿ ನಾನು ರೀಸೆಂಟಾಗಿ ಅಪ್ಡೇಟ್ ಮಾಡಿದಾಗ ಸುಮಾರು ಕಾಡಾನೆಗಳು ದಾಳಿ ಮಾಡೋದಂತಲ್ಲ, ಸುಮಾರು ಕಾಡಾನೆಗಳು ದಾರಿ ಬದಲು ಸಿಗೋದು ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಲ್ವಾ. ಸೊ ಹೆಚ್ಚಿನ ಅಂಶ ಬಸ್ಸಲ್ಲಿ ಹೋದಾಗಂತೂ ಆಲ್ಮೋಸ್ಟ್ ಎಲ್ಲರೂ ಕಾಣ್ತೀರ ಆಫ್ಟರ್ 7 o'clock. ಒಂದೊಂದು ಸಲ ಅಗಲೇ ಇರ್ತವೆ, ಒಂದೊಂದು ಸಲ ಅರ್ಲಿ ಮಾರ್ನಿಂಗ್ ಇರ್ತವೆ ಆನೆಗಳು. ಏನಕ್ಕಂದ್ರೆ ಅದು ಫಾರೆಸ್ಟ್ ಏರಿಯಾ, ಅದು ಟೈಗರ್ ರಿಸರ್ವ್ ಏರಿಯಾ ಇರೋದ್ರಿಂದ ಅಲ್ಲಿ ಮತ್ತಿಗೋಡು ಆನೆ ಶಿಬಿರ ಕೂಡ ಇದೆ. ಸೊ ಹೀಗಾಗಿ ಕಾಡಾನೆಗಳ ಸಂಚಾರ ತುಂಬ ಇರುತ್ತೆ. ಸೊ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ತಕರಾರು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಏನಕ್ಕೆ ಕಾಡಾನೆ ಬಂತಂತ, ಅದು ಹಳೇ ಕಾಡು, ಅದು ತುಂಬ ವರ್ಷದಿರುವಂಥ ಕಾಡುಗಳು. ನಾನೇ ಹುಟ್ಟಿರಲಿಲ್ಲ, ಅದಕ್ಕಿಂತ ಹಳೇ ಕಾಡುಗಳು ಅವೆಲ್ಲ. ನಾಗರಹೊಳೆ ಸುತ್ತಮುತ್ತ ಫಾರೆಸ್ಟ್ ಏನಿದೆ, ಇದೆಲ್ಲ ಹೊಂದ್ಕೊಂಡಿರೋಂಥ ಫಾರೆಸ್ಟ್ಗಳು. ಓಕೆ, ಸೊ ಈಗ ವಿಷಯಕ್ಕೆ ಬರೋದಾದರೆ, ಈ ಜಾಗದಲ್ಲಿ ಅಂದರೆ ನಮ್ಮ ಈ ಹಳ್ಳೂರು ಹಳ್ಳೂರು ಬಿಟ್ಟ ತಕ್ಷಣ ಏನು ಫಾರೆಸ್ಟ್ಗೆ ಎಂಟ್ರ್ ಆಗ್ತೀರಾ, ಅಲ್ಲಿಂದ ಈ ಮಜ್ಜಿಗಳ್ಳ ಅಂತ ಬರುತ್ತೆ ತಿತ್ಮತಿ ಹತ್ರ. ಸೊ ಅಲ್ಲಿವರೆಗೂ ಫಾರೆಸ್ಟ್ ಇರುತ್ತೆ. ಓಕೆ, ಆ ಫಾರೆಸ್ಟಲ್ಲಿ ಮಿನಿಮಮ್ ಅಂತಂದರೂ ಒಂದು ಆ್ಯಾವ್ರೇಜ್ ಒಂದು 40 to 50 ಸ್ಪೀಡ್ ಮೇಂಟೈನ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಅಲ್ಲಲ್ಲೇ ಹಂಪ್ಸ್ಗಳು ಹಾಕಿರ್ತಾರೆ. ಓಕೆ, ಸೊ ಇವಾಗ ಮೇಜರ್ ಮ್ಯಾಟ್ರ್ ಅಂತ ಏನಂದರೆ, ಅಲ್ಲಿ ಕಾಡಾನೆಗಳು ಜಾಸ್ತಿ ಇರ್ತವೆ. ಸೊ ಸಂಜೆ ಒಂದು 5:30ಇಂದ ಇಲ್ಲಿ ನೈಟ್ವರೆಗೂ ಕಾಡಾನೆಗಳು 1-2 ಕಾಡಾನೆಗಳು ಇದ್ದೇ ಇರ್ತವೆ. ಕಾಡಾನೆಗಳ ಜೊತೆಗೆ ಜಿಂಕೆ ಸಂಚಾರವೂ ಕೂಡ ಇರುತ್ತೆ, ಹಾಗೆ ಕಾಡೆಮ್ಮೆಗಳು ಕೂಡ ಇರುತ್ತೆ, ಕೆಲವೊಮ್ಮೆ ಚಿರತೆ ಬರೋದು ಕೂಡ ಇದೆ. ಓಕೆ, ಸೊ ಲಾಸ್ಟ್ ಟೈಮ್ ಹುಲಿ ಕೂಡ ಓಡಾಡಿದ್ದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಅಲ್ಲಿ. ಓಕೆ, ಸೊ ನಾನು ನಿಮ್ಗೆ ಏನಕ್ಕೆ ಎಚ್ಚರ ಹೇಳ್ತಾ ಇದ್ದೇನೆ ಅಂತಂದರೆ, ಕೆಲವು ಆನೆಗಳು ಅನ್ನೆಸೆಸರಿ ನೀವುಗಳು ಮಾಡೋಂಥ ಅಂದರೆ ಆನೆ ನೋಡೋಕೆ ಎಲ್ಲರಿಗೂ ಇಷ್ಟನೇ ಅಲ್ವಾ. ಸೊ ಫ್ಲ್ಯಾಶ್ ಲೈಟ್ ಓಪನ್ ಮಾಡ್ತೀರಾ, ಸೊ ಆನೆಗಳು ಫೋಟೋ ಕ್ಯಾಪ್ಚರ್ ಮಾಡ್ತೀರಾ, ವೀಡಿಯೋ ಕ್ಯಾಪ್ಚರ್ ಮಾಡ್ತೀರಾ. ಸೊ ಆನೆಗಳಿಗೆ ಫ್ಲ್ಯಾಶ್ ಲೈಟ್ ಬಿಟ್ಟಾಗ ಅಟ್ಯಾಕ್ ಮಾಡೋದು ಕಾಮನ್. ಓಕೆ, ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ಆನೆಗಳು ತುಂಬ ಸಂಚಾರ ಇರುತ್ತೆ. ಇವಾಗ ಇನ್ನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ಲೆಲ್ಲ 2 ಸೈಡು ಒಳ್ಳೆ ಹುಲ್ಲುಗಳು, ಒಳ್ಳೆ ಕಾಡಲ್ಲಿರೋ ಹಸಿರು ಸೊಪ್ಪು ಅದು ಇದು ಎಲ್ಲ ಇರುತ್ತೆ. ಆ ಕಡೆದು ಈ ಕಡೆದು ಆ ಕಡೆಗೆ ಓಡಾಡ್ತಾ ಇರ್ತವೆ ಆನೆಗಳು. ಸೊ ನೈಟ್ ಹೊತ್ತು ದಯವಿಟ್ಟು ನೀವು ಆದಷ್ಟು ಕಾರಲ್ಲಿ ಹೋಗೋರಂಥವ್ರು, ಬೈಕಲ್ಲಿ ಹೋಗೋವಂಥವ್ರು, ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ಸ್ಗಳಾಗಿರ್ಬೋದು, ಹಾಗೆ ಲಾರಿ ಡ್ರೈವರ್ಸ್ ಯಾರೆಲ್ಲ ಹೋಗ್ತಾ ಇರ್ತಾರೆ, ಯಾರೆಲ್ಲ ಪ್ರಯಾಣ ಮಾಡಿದ್ರೆ ಎಲ್ರಿಗೂ ಹೇಳ್ತಾ ಇರೋದು, ಆದಷ್ಟು ನಿಮ್ಮ ಒಂದು ಜಾಗರೂಕತೆ ನಿಮ್ಮ ಕೈಲಿ ಇರಬೇಕು. ಏನಕ್ಕಂತಂದರೆ, ಆನೆಗಳು ಯಾವ ಮೂಮೆಂಟಲ್ಲಿ ಏನು ಮಾಡ್ತಾವಂತ ಆಗಲ್ಲ. ಯಾಕಂದರೆ ಫಸ್ಟ್ ಹೋಗಿರೋ ವೆಹಿಕಲ್ ಅವ್ರು ಏನಾದರೂ ತೊಂದರೆ ಕೊಟ್ಟಿದ್ದಾರೆ, ಆನೆಗಳು ಸೆಕೆಂಡ್ ಹೋಗಿರೋ ವೆಹಿಕಲ್ಗೆ ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಇದುವರೆಗೂ ಅಲ್ಲಿ ಅಟ್ಯಾಕ್ ಅಂತ ಆಗಿರೋದು ಯಾವುದೇ ಉದಾಹರಣೆಗಳಿಲ್ಲ. ಅಟ್ಯಾಕ್ ಅಂತಂದರೆ ಆನೆಗಳು ಬಂದು ವೆಹಿಕಲ್ನ ಪಲ್ಟಿ ಮಾಡೋದಾಗಲಿ, ಅಥವಾ ಅಲ್ಲಿರೋ ಈ ಗೂಡ್ಸ್ ವೆಹಿಕಲ್ದು ವೆಜಿಟೇಬಲ್ಸು ಅಂಥದ್ದೆಲ್ಲ ಕಿತ್ಕೊಂಡು ತಿನ್ನೋದಾಗಲಿ, ಇಂಥವೆಲ್ಲ ನಡೆದಿಲ್ಲ. ದಯವಿಟ್ಟು ಅದಕ್ಕೆ ಒಂದು ನೀವು ಅದಕ್ಕೊಂದು ಏನು ಹೇಳೋದು, ಅನುಮತಿ ಮಾಡಿಕೊಡ್ಬೇಡಿ. ಈ ಥರ ಒಂದು ಇನ್ಸಿಡೆಂಟಿಗೆ ಆನೆಗಳನ್ನ ಕಾಣ್ತೀರಾ, ಸುಮ್ಮನೆ ಹೋಗ್ಬೇಡಿ. ನಮ್ಮ ಗೌರ್ಮೆಂಟ್ ಬಸ್ಸವರೆಲ್ಲ ಹೋಗ್ತಾರೆ ನೋಡಿ, ದೊಡ್ಡ ದೊಡ್ಡ ಲಾರಿಯವ್ರು ಹೋಗ್ತಾರೆ ನೋಡಿ, ಆನೆ ನೋಡ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ. ಹೆಚ್ಚಿನ ಅಂಶ ಕಾರವ್ರು ಬಂದು ಫೋಟೋ ತಗೊಳ್ಳೋದು, ನೋಡೋದು, ವೀಡಿಯೋ ಮಾಡ್ಕೊಳ್ಳೋದು. ವೀಡಿಯೋ ಮಾಡಬೇಕಾದ್ರೆ ಫ್ಲ್ಯಾಶ್ ಲೈಟ್ ಆನ್ ಆಯಿತು ಅಂತಂದರೆ ನಿಮಗೆ ಕಟ್ಟಿಟ್ಟ ಬುತ್ತಿ. ಸೊ 100% ಆನೆ ಅಟ್ಯಾಕ್ ಮಾಡೋದಂತೂ 100% ಶೋರ್. ಸೊ ಇವಾಗ ಕಾಡಾನೆಗಳು ತುಂಬಾ ಬಂದಿದ್ದಾವೆ ಅಲ್ಲಿ. ಫಸ್ಟೆಲ್ಲ ನಮಗೊಂದು-2 ಆನೆಗಳು ಮಾತ್ರ ನೋಡೋಕೆ ಸಿಗ್ತಾಯಿತ್ತು. ಇವಾಗಂತೂ ಡೈಲಿ ಒಂದೊಂದು ವಿಚಿತ್ರ ಆನೆಗಳು ನೋಡ್ತಾ ಇದ್ದೀವಿ. ಒಂದೊಂದು ದಂತಗಳು ವಿಚಿತ್ರವಾಗಿದ್ದಾವೆ. ಸೊ ಎಲ್ಲಿಂದ ಬಂದಿದ್ದಾವೆ ಅಂತಲೇ ಗೊತ್ತಿಲ್ಲ. ನಾವು ಕಾಡು ಪ್ರಾಣಿಗಳು ಎಲ್ಲಿಂದ ಬಂದಿವೆ ಅಂತ ಹೇಳೋಕ್ಕೂ ಆಗಲ್ಲ. ನಾಗರಹೊಳೆಯಿಂದ ಬಂದಿರ್ಬೋದು, ಈ ಕಡೆ ನಮ್ಮ ಸೋಮವಾರಪೇಟೆ ಕಾಡಿಂದ ಬಂದಿರ್ಬೋದು, ಕಬಿನಿ ಸೈಡಿಂದ ಬಂದಿರ್ಬೋದು, ಯಾರಿಗೂ ಗೊತ್ತು. ಸೊ ಆನೆಗಳು ಅದು ಫಾರೆಸ್ಟ್, ಅದು ಅವ್ರ ಜಾಗ, ನಾವೇನು ಮಾಡೋಕ್ಕೋಗಲ್ಲ. ಅದು ನಿಮ್ಮ ಎಚ್ಚರ ನಿಮ್ಮ ಕೈಲಿರಲಿ. ಓಕೆ, ಸೊ ನಾನು ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಇದೊಂದು ಮಾಹಿತಿ ಒಳ್ಳೆಯದಾಗಿರುತ್ತೆ ಅನ್ಕೋತೀನಿ. ಸೊ ಹಾಗೆ ನೋಡ್ಕೊಳ್ಳಿ, ಅಲ್ಲಿಂದ ಎಷ್ಟು ಸ್ಪೀಡ್ ಲಿಮಿಟ್ ಇರಬೇಕು ಅಷ್ಟೇ ಸ್ಪೀಡ್ ಲಿಮಿಟ್ ಇರಿ. ಆನೆಗಳು ಕಂಡಾಗ ನಿಲ್ಸೋಕ್ಕೆಲ್ಲ ಹೋಗಬೇಡಿ ವೆಹಿಕಲ್ನ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋಂಥ ವಿಡಿಯೋ ಮುಗಿಸ್ತಾ ಇದ್ದೀನಿ.